ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದ ಅನ್ನದಾತನಾದಂಥ ರೈತ ಭಾರಿ ಗಂಭೀರವಾದ ಒಂದು ಬಿಕ್ಕಟ್ಟನ್ನು ಇವತ್ತು ಎದುರಿಸ್ತಾ ಇದ್ದಾನೆ. ಮಾಧ್ಯಮದ ಗೆಳೆಯರಿಗೆ ತುಂಬ ಹೇಳಬೇಕಾದ ಅಗತ್ಯ ಇಲ್ಲ, ತಮಗೆ ಗೊತ್ತಿದೆ. ಬಹುಶಃ ಸುಮಾರು ದಶಕಗಳಿಂದ ಇದ್ದಂಥ ಕೃಷಿ ಬಿಕ್ಕಟ್ಟು ಇತ್ತೀಚಿನ 5-6 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಅನುಸರಿಸ್ತಾ ಇರುವಂಥ ಕಾರ್ಪೊರೇಟ್ ಕಂಪನಿಗಳ ಪರವಾದಂಥ ನೀತಿಗಳ ಪರಿಣಾಮವಾಗಿ ಆ ಬಿಕ್ಕಟ್ಟು ಮತ್ತಷ್ಟು ಇವತ್ತು ಬಿಗಡಾಯಿಸಿದೆ. ಯಾವ ಪ್ರಮಾಣಕ್ಕೆ ಬಿಗಡಾಯಿಸಿದೆ ಅಂತಂದರೆ, ಬಹುಶಃ ದೇಶದ ಚರಿತ್ರೆಯಲ್ಲಿ ಯಾವತ್ತೂ ಇಲ್ಲದೆ ಇರುವಂಥ ರೀತಿಯಲ್ಲಿ ರೈತರು, ಗ್ರಾಮೀಣ ಬಡವರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಆ ಸಂಕಷ್ಟವನ್ನು ಕಳೆದ ವರ್ಷ ಏನು ಕೋವಿಡ್-19 ಬಂತು, ಅದು ಮತ್ತಷ್ಟು ಬಿಗಡಾಯಿಸುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಕೋವಿಡ್ನಿಂದ ಜನ ನರಳುತ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರಿಗೆ ಕೊಡಬೇಕಾದಂಥ ಸಹಾಯ ಹಸ್ತ ಅಂತ ಸರ್ಕಾರಗಳಿಂದ ಏನು ಸಿಗಬೇಕಾಗಿತ್ತು ಅದು ಸಿಗಲಿಲ್ಲ. ಮಾತ್ರ ಅಲ್ಲ, ಅದಕ್ಕೆ ವಿರುದ್ಧವಾಗಿ, ತದ್ವಿರುದ್ಧವಾಗಿ ಅವರ ಕಷ್ಟಗಳನ್ನು ಮತ್ತಷ್ಟು ಹೆಚ್ಚು ಮಾಡುವಂಥ ರೀತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿಯಾದಂಥ, ಕಾರ್ಮಿಕ ವಿರೋಧಿಯಾದಂಥ ಧೋರಣೆಗಳನ್ನು, ಕಾನೂನುಗಳನ್ನು ಮಾಡ್ತಾ ಇರೋದು ತಮಗೆ ಗೊತ್ತಿದೆ. ವಿಶೇಷವಾಗಿ ಕೇಂದ್ರ ಸರ್ಕಾರದ 3 ಕೃಷಿ ಕಾನೂನುಗಳು, ವಿದ್ಯುತ್ ಮಸೂದೆ 2020 ಅನ್ನುವಂಥದ್ದು ಇವತ್ತು ಪಾರ್ಲಿಮೆಂಟಲ್ಲಿ ಏನು ಇವತ್ತು ಮಂಡಿಸಿದ್ದಾರೆ, ಆ ವಿದ್ಯುತ್ ಮಸೂದೆಯನ್ನು ಸೇರ್ಕೊಂಡಂಗೆ ರಾಜ್ಯದಲ್ಲಿ ಭೂ ಸುಧಾರಣಾ ಕಾಯ್ದೆಗೆ ತಂದಿರೋ ತಿದ್ದುಪಡಿ, APMC ಕಾಯ್ದೆಗೆ ತಂದಿರೋ ತಿದ್ದುಪಡಿ, ಈ ಎಲ್ಲವೂ ಸಹ ಸಂಪೂರ್ಣವಾಗಿ ಕೃಷಿ ಭೂಮಿಯನ್ನು, ಕೃಷಿ ಉತ್ಪಾದನೆಯನ್ನು, ಕೃಷಿ ಮಾರುಕಟ್ಟೆಯನ್ನು, ಚಿಲ್ಲರೆ ವ್ಯಾಪಾರವನ್ನು, ಅದರ ಜೊತೆಗೆ ಸಾರ್ವಜನಿಕ ಕ್ಷೇತ್ರದಲ್ಲಿರುವಂತಹ ಲಾಭದಾಯಕವಾಗಿ ನಡೀತಾ ಇರುವಂಥ ಎಲ್ಲ ಉದ್ದಿಮೆಗಳನ್ನು, ಎಲೆಕ್ಟ್ರಿಸಿಟಿನೂ ಸೇರ್ಕೊಂಡಂಗೆ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ದಾರೆ ಎರೆಯಲಿಕ್ಕೆ ಬೇಕಾದಂಥ ನೀತಿಗಳನ್ನು ಇವತ್ತು ಜಾರಿ ಮಾಡ್ತಾ ಇದ್ದಾರೆ. ಇದನ್ನು ಪ್ರತಿಭಟಿಸಿ ಈ ಎಲ್ಲ ನೀತಿಗಳಿಂದ ನಮ್ಮ ಕೃಷಿ ನಾಶ ಆಗ್ತದೆ, ಕೃಷಿಯನ್ನು ರಕ್ಷಿಸಬೇಕು, ರೈತರನ್ನು ರಕ್ಷಿಸಬೇಕಾದರೆ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಹೇಳಿದಂಥ ರೀತಿಯಲ್ಲಿ ಕನಿಷ್ಠ ಬೆಂಬಲ ಬೆಲೆ C2+50% ಖಾತ್ರಿ ಮಾಡುವಂಥ ಕಾನೂನು ಮಾಡಬೇಕು ಅಂತೇಳಿ ಕಳೆದ ಬಹುತೇಕ ಈಗ 4 ತಿಂಗಳಾಗ್ತಾ ಇದೆ, 26ಕ್ಕೆ 4 ತಿಂಗಳಾಗತ್ತೆ, ಡೆಲ್ಲಿನಲ್ಲಿ ರೈತರ ಹೋರಾಟ ನಡೀತಾ ಇದೆ. ಲಕ್ಷಾಂತರ ಜನ ರೈತರು ಅಲ್ಲಿ ಕೂತಿದ್ದಾರೆ. ಆದರೆ ಇಲ್ಲಿಯವರೆಗೆ ಡೆಲ್ಲಿನಲ್ಲಿ ಹೋರಾಟ ನಿರತ ರೈತ ಮುಖಂಡರ ಜೊತೆ ಪ್ರಾಮಾಣಿಕವಾಗಿ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಲಿಲ್ಲ. ಅದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರವೂ ಸಹ ಒಂದು ರೀತಿ ನರೇಂದ್ರ ಮೋದಿಯವ್ರ ಜೊತೆ ಪೈಪೋಟಿಗೆ ಬಿದ್ದಿದ್ದಾರೇನೋ ಅನ್ನೋ ರೀತಿಯಲ್ಲಿ ಅದೇ ಧೋರಣೆಗಳನ್ನು ಮತ್ತಷ್ಟು ಕಠಿಣವಾಗಿ ಇವತ್ತು ಜಾರಿ ಮಾಡೋದಕ್ಕೆ ಇಲ್ಲಿರುವಂಥ ಅಪೋಸಿಷನ್ ಪಾರ್ಟಿಗಳ ವಿರೋಧವನ್ನೂ ಲೆಕ್ಕಿಸ್ದೇನೆ, ರೈತ ಸಂಘಟನೆಗಳ ವಿರೋಧವನ್ನು ಲೆಕ್ಕಿಸ್ದೇನೆ ಇವರು ಸಹ ಅದರ ವಿರುದ್ಧ ಹೋಗ್ತಾ ಇದ್ದಾರೆ, ಅದರ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅನೇಕ ಹೋರಾಟಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇದು ಬಿಡಿಯಾಗಿ ರೈತ ಸಂಘಟನೆಗಳು ಹೋರಾಟ ಮಾಡಿದ್ರೆ ಸಾಕಾಗೋದಿಲ್ಲ ಅಂಥೇಳಿ ಸುಮಾರು ಒಂದು 30-40 ರೈತ ಸಂಘಟನೆಗಳು, ಕೃಷಿ ಕೂಲಿಕಾರ ಸಂಘಟನೆಗಳು, ಜನಪರ ಸಂಘಟನೆಗಳು ಸೇರಿಕೊಂಡು ಈ ಸಂಯುಕ್ತ ಹೋರಾಟ ಕರ್ನಾಟಕ ಅಂತೇಳಿ ರಚನೆ ಮಾಡಿಕೊಂಡು ಕಳೆದ ಸೆಪ್ಟೆಂಬರ್ ತಿಂಗಳಿಂದ ಸತತವಾಗಿ ಅನೇಕ ಹೋರಾಟಗಳನ್ನು, 2 ಭಾರತ್ ಬಂದ್ಗಳ, ಕರ್ನಾಟಕ ಬಂದ್ಗಳನ್ನು ಮಾಡಿದ್ದೇವೆ. ಸೊ ಈ ಹೋರಾಟದ ಮುಂದುವರಿಕೆಯಾಗಿ ಈ ಮಾರ್ಚ್ 22ನೇ ತಾರೀಕಿಗೆ ಒಂದು ಬೃಹತ್ತಾದಂಥ ವಿಧಾನಸೌಧ ಚಲೋ ಹೋರಾಟವನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸೊ ನಮಗೆ ಈಗಿರುವಂಥ ಮಾಹಿತಿಗಳ ಪ್ರಕಾರ ಸರಿಸುಮಾರು ಒಂದು 30-40 ಸಾವಿರ ಜನ ರೈತರು, ದಲಿತರು, ಕಾರ್ಮಿಕರು, ವಿದ್ಯಾರ್ಥಿ ಜನ, ಮಹಿಳೆಯರು ಅವತ್ತು ವಿಧಾನಸೌಧ ಚಲೋನಲ್ಲಿ ಭಾಗವಹಿಸ್ತಾರೆ. ಮತ್ತು ವಿಶೇಷವಾಗಿ ಆ ಹೋರಾಟ ಇಡೀ ದಕ್ಷಿಣ ಭಾರತಕ್ಕೆ ಅದನ್ನು ವಿಸ್ತರಣೆ ಮಾಡೋ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತೇಳಿ ನಾವು ಯೋಜನೆ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ತಮ್ಮ ಮೂಲಕ ರಾಜ್ಯದ ರೈತರನ್ನು, ದಲಿತರನ್ನು, ಕಾರ್ಮಿಕರನ್ನು, ವಿದ್ಯಾರ್ಥಿ ಯುವಜನರನ್ನು ಈ ಹೋರಾಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳ್ತಾ
ಸೊ ಮತ್ತು ತಾವೆಲ್ಲ ಮಾಧ್ಯಮದ ಗೆಳೆಯರು ಇದಕ್ಕೆ ಸಹಕಾರ ಕೊಡಬೇಕು. ಎಷ್ಟೋ ಸಲ ನಾವು ಹೇಳೋ ರೀತಿಯಲ್ಲಿ ಇದು ಕೇವಲ ರೈತರ ಹೋರಾಟ ಮಾತ್ರ ಅಲ್ಲ, ಅನ್ನ ಬೆಳೆಯೋನ ಹೋರಾಟ, ಅನ್ನ ತಿನ್ನೋರ ಹೋರಾಟವೂ ಹೌದು. ಯಾಕಂದರೆ ಅನ್ನ ಬೆಳೆಯೋನಿದ್ದರೆ ಮಾತ್ರ ಅನ್ನ ತಿನ್ನೋರು ಇರ್ಲಿಕ್ಕೆ ಸಾಧ್ಯ. ಹಾಗಾಗಿ ಅನ್ನ ಬೆಳೆಯೋನು ಮತ್ತು ಅನ್ನ ತಿನ್ನೋವಂಥ ಎಲ್ಲ ಸರ್ವಜನರ ಹೋರಾಟವಾಗಿ ಇದು ಬರಬೇಕಾಗತ್ತೆ. ಅದಕ್ಕೆ ಮಾಧ್ಯಮದ ಗೆಳೆಯರೆಲ್ಲ ಸಹಕಾರ ಕೊಡಬೇಕು ಅಂತ ಕೇಳ್ತಾ, ಇನ್ನು ಉಳಿದ ವಿಷಯಗಳನ್ನು ನಮ್ಮ ಇತರೆ ಮುಖಂಡರು ಮಾತಾಡ್ತಾರೆ. ಮಾಧ್ಯಮ ಸ್ನೇಹಿತರೆ, ವಿದ್ಯುತ್ತು ಖಾಸಗೀಕರಣ ಮಾಡೋ ನೀತಿ ಮತ್ತು ಕೃಷಿ ಪಂಪ್ಸೆಟ್ಗಳಿಗೆ ಮೀಟ್ರ್ ಹಾಕಬೇಕು ಅನ್ನೋ ಪದ್ಧತಿ 2000ದಿಂದಲೂ ಚಾಲ್ತಿಲಿ ಮಾಡೋಕ್ಕೆ ಹೊರಟಿದ್ರು. ಅದು ವಿಶ್ವಸಂಸ್ಥೆಯ ಯೋಜನೆ ಮತ್ತು ವಿಶ್ವ ವಾಣಿಜ್ಯ ಒಪ್ಪಂದ ಆದಮೇಲೆ ಉಚಿತವಾಗಿ ವಿದ್ಯುತ್ ಕೊಡಬಾರ್ದು ಅನ್ನುವಂಥ ನೀತಿ. ಅದು ಕೃಷಿಕರಿಗಾಗ್ಬೋದು ಅಥವಾ ಬಡತನ ರೇಖೆಗಿಂತ ಕಡಿಮೆ ಇರುವಂಥ ಡೊಮೆಸ್ಟಿಕ್ ಯೂಸ್ಗಾಗ್ಬೋದು ಅಥವಾ ಸಣ್ಣ ಪುಟ್ಟ ಕೈಗಾರಿಕೆಗಿರು ಅವ್ರಿಗೆ ಯಾವುದೇ ರೀತಿ ರಿಯಾಯಿತಿ ಕೊಡಬಾರ್ದು, ಸಬ್ಸಿಡಿ ಕೊಡಬಾರ್ದು ಅನ್ನೋದು ಒಂದು ನೀತಿ. ಅದನ್ನು ಪ್ರಯೋಗ ಮಾಡೋಕ್ಕೆ ಶುರು ಮಾಡಿದರು ನಮ್ಮ ಎಸ್ ಎಂ ಕೃಷ್ಣ ಗೌರ್ಮೆಂಟ್ ಇದ್ದಾಗ 2000ನೇ ಇಸ್ವಿಲಿ. ಕರ್ನಾಟಕದ ರೈತ ಚಳವಳಿ ನಂಜುಂಡಸ್ವಾಮಿ ಇದ್ದಾಗ ಮತ್ತು ಪುಟ್ಟಣ್ಣವ್ರ ನೇತೃತ್ವದಲ್ಲಿ ಎಲ್ಲ ಮೀಟ್ರುಗಳನ್ನು ಕಿತ್ತಿ ನಾವು ವಾಪಸ್ ಕೊಟ್ಟಿದ್ದು. KPTCL ಆಗಿತ್ತು ಅಷ್ಟೊತ್ತಿಗೆ, ಇನ್ನೂ ಎಸ್ಕಾಮ್ ಆಗಿರಲಿಲ್ಲ. ಕಾರಣ ಯಾಕಂದರೆ ಅವ್ರು ಏನು ಹೇಳ್ತಿದ್ರು, ನಮಗೆ ಮೀಟ್ರ್ ಹಾಕ್ತೀವಿ, ಏನು ಕಳ್ತನ ಆಗುತ್ತೆ ವಿದ್ಯುತ್ ಕಳ್ತನ ತಡೆಯೋಕ್ಕೋಸ್ಕರ ಕೃಷಿಗೆ ಏನು ವಿದ್ಯುತ್ ಆಗುತ್ತೆ ಅದಕ್ಕೋಸ್ಕರ ಮೀಟ್ರ್ ಹಾಕ್ತೀವಿ ಅಂತ ಹೇಳ್ತಿದ್ರು. ಅದು ಉದ್ದೇಶ ಆ ಥರ ಅಲ್ಲ. ಮೀಟ್ರ್ ಹಾಕಬೇಕು ಅನ್ನೋ ಉದ್ದೇಶದಿಂದಲೇ ಮುಂದಿನ ದಿನ ಇವ್ರಿಗೆ ಬಿಲ್ ಒಳಪಡಿಸ್ಬೇಕು ಅನ್ನೋದು ಉದ್ದೇಶ ಇತ್ತು. ಆವಾಗ ಕರ್ನಾಟಕದಲ್ಲಿ ನಾವು 19 ಲಕ್ಷ ಪಂಪ್ಸೆಟ್ದಾರರಿದ್ದು ಭಾಳ ದೊಡ್ಡ ಹೋರಾಟವಾಗಿ ಮೀಟ್ರ್ ಕಿತ್ತು ವಾಪಸ್ ಕೊಟ್ಟಿರುವಂಥ ಚಳುವಳಿ ನೋಡಿದ್ವಿ. ಈಗ ಕರ್ನಾಟಕದ ಅಂಕಿ ಅಂಶದಲ್ಲಿ 40 ಲಕ್ಷ ಪಂಪ್ಸೆಟ್ ಇದ್ದಾರೆ. ಈಗ 40 ಲಕ್ಷ. ನಂಬರ್ 1 ಸ್ಥಾನದಲ್ಲಿರೋದು ಬೆಳಗಾವಿ. ಈಗ ಉಚಿತವಾದ ವಿದ್ಯುತ್ ಅಲ್ಲ, ರೈತ ಹೋರಾಟದಿಂದನೇ ಅತ್ಯತ್ವವರೆಗೆ ಯಾವುದೇ ಬಿಲ್ ಇಲ್ಲದೆ ವಿದ್ಯುತ್ ಸರಬರಾಜು ಮಾಡಬೇಕು ಅನ್ನೋವಂಥದ್ದು ಸರ್ಕಾರದ ನಿರ್ಣಯ ಆಗಿರೋದು. ಕಾರಣ ಯಾಕಂದರೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ನೀರಾವರಿಗೆ ಹೆಚ್ಚೆಚ್ಚು ನೀರಾವರಿ ಒಣ ಬೇಸಾಯನ ನೀರಾವರಿಗೆ ಒಳಪಡಿಸ್ತಿಲ್ಲ ಸರ್ಕಾರ. ರೈತರೇ ಸ್ವತಃ ಬಂಡವಾಳ ಹಾಕಿ ನೀರಾವರಿಗೆ ಒಳಪಡಿಸಿ ಪಂಪ್ಸೆಟ್ ನೀರಾವರಿ ಮುಖಾಂತರ ವ್ಯವಸಾಯನ ಮಾಡಿ ಸಮಾಜಕ್ಕೆ ಅರ್ಧಂಬರ್ಧ ಬೆಲೆಗೆ ಹಣ್ಣು ಹಂಪಲು ತೋಟಗಾರಿಕೆ ಬೆಲೆ ಎಲ್ಲ ಕೊಡ್ತಾಯಿದ್ದೀವಿ ನಾವು. ಅದಕ್ಕೆ ಇನ್ಸೆಂಟಿವ್ ಆಗಿ ಕೊಡಬೇಕು, ಅನ್ನೋದು ಉತ್ತೇಜನ ಕೊಡಬೇಕು, ಅನ್ನೋದು ಬಿಲ್ಲಿದೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಇವತ್ತು ಪ್ರಧಾನಮಂತ್ರಿಯವರು ಮೀಟ್ರ್ ಹಾಕ್ತೀವಿ, ಖಾಸಗೀಕರಣ ಮಾಡ್ತೀವಿ ಅಂದರೆ ಮೀಟ್ರ್ ಹಾಕೋ ಉದ್ದೇಶ ಇದೆ. ಮತ್ತು ರೈತರು ಬಿಲ್ ಕಟ್ಬಿಡ್ಬೇಕು ಮೊದಲು, ಆಮೇಲೆ ನಾವು ಸಬ್ಸಿಡಿ ಅವರ ಅಕೌಂಟ್ ಹಾಕ್ತೀವಿ. ಗ್ಯಾಸ್ ಸಿಸ್ಟಮ್, ಗ್ಯಾಸ್ ಇದೆಯಲ್ಲ ಆ ಥರ ಅಂತ, ಅದು ತಂತ್ರ. ಅದರಿಂದ ಖಾಸಗೀಕರಣ ವಿದ್ಯುತ್ ಆದರೆ ಮೊದಲನೇದಾಗಿ ಕೃಷಿ ಪಂಪ್ಸೆಟ್ದಾರರಿಗೆ ದೊಡ್ಡ ಹೊಡೆತ ಬೀಳುತ್ತೆ. ನಮ್ಮ ರಾಜ್ಯದಲ್ಲೇ 40 ಲಕ್ಷ ಪಂಪ್ಸೆಟ್ದಾರರಿಗೆ, ಅದರಲ್ಲಿ ಕಾಲು ಭಾಗನೂ ಕೂಡ 1 ಪೈಸೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಆ ಥರ ಪರಿಸ್ಥಿತಿ ನಾವು ರೈತರದು. ಫ್ರೀ ಅಲ್ಲ, 10 HP ಕೃಷಿ ಫ್ರೀ, ಬಿಲ್ ಫ್ರೀ. ಅಪ್ ಟು 10 HP ಇರೋರಿಗೆ ಫ್ರೀ ಇದೆ. ಇದು ನಮ್ಮ ಈಗ ಚಿಕ್ಕಬಳ್ಳಾಪುರ, ಕೋಲಾರ, ಮಧ್ಯ ಕರ್ನಾಟಕ, ಚಿತ್ರದುರ್ಗ ಈ ಥರ ನಾವು 800, 700 ಅಡಿ, 900 ಅಡಿ ಹೋಗಿ ನೀರು ತಗೋತೀವಿ. 1000 ಅಡಿಯಲ್ಲೇ ಹೋಗಿ ಹೆಂಗೋ ಕಷ್ಟಪಟ್ಟು ಜೀವನ ಮಾಡ್ತವ್ರೆ. ಅವ್ರಿಗೆ ವಿದ್ಯುತ್ ಶುಲ್ಕ ವಿತರಣೆ ಮಾಡೋದಂದರೆ ಒಬ್ಬರು ವಿದ್ಯುತ್ ಚಾಲನೆ ಮಾಡೋಕ್ಕಲ್ಲ, ಆ ಥರ ಪರಿಸ್ಥಿತಿ ಇರ್ತದೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಈಗ ಸಂಯುಕ್ತ ಹೋರಾಟ, ರೈತ ಚಳವಳಿ ಒಗ್ಗಟ್ಟಾಗಿದ್ದೀವಿ, ಕಾರ್ಮಿಕ ಚಳವಳಿ ಒಗ್ಗಟ್ಟಾಗಿದ್ದೀವಿ. ಯಾವುದೇ ಕಾರಣಕ್ಕೂ ಈ ರೀತಿ ಕರ್ನಾಟಕದಲ್ಲಿ ಅವಕಾಶ ಕೊಡಬಾರ್ದು ಅಂತ ಯಡಿಯೂರಪ್ಪನವ್ರಿಗೆ. ಯಾಕಂದರೆ ಸ್ಟೇಟಲ್ಲಿ ಅವರು ಅಭಿಪ್ರಾಯ ಕೊಟ್ಟಿದ್ದಾರೆ. ಕರ್ನಾಟಕ ಸದ್ಯಕ್ಕೆ ನಾವು ಒಪ್ಪಲ್ಲ ಅಂತ ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ. ಈ ವಿದ್ಯುತ್ ಖಾಸಗೀಕರಣಕ್ಕೆ ಯಡಿಯೂರಪ್ಪ ಗೌರ್ಮೆಂಟ್ ಏನು ಡಿಸಿಷನ್ ತಗೊಂಡಿದೆ ಅಂದರೆ, ನಾವು ಅದಕ್ಕೆ ಖಾಸಗೀಕರಣಕ್ಕೆ ವಿರುದ್ಧ ಆಗಿದ್ದೀವಿ ಸದ್ಯಕ್ಕೆ ಅಂತ ಹೇಳಿದ್ದಾರೆ. ಮುಂದೆ ಅಂತ ಸದ್ಯಕ್ಕೆ ಅಂತ. ಅದಕ್ಕೆ ನಮ್ಮ ರಾಜ್ಯ ಆ ಥರ ನಿಲುವಿದೆ. ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣಕ್ಕೆ ಒಪ್ಪಬಾರ್ದು. ಒಪ್ಪಿದ್ರೆ ನಾವಂತೂ ಪಂಪ್ಸೆಟ್ ಬೆಳೆಗಾರರು 1 ಪೈಸೆನೂ ಕಟ್ಟಲ್ಲ ಅನ್ನೋಂಥ ಚಳವಳಿನ ಮೊದಲು ಕರ ನಿರಾಕರಣೆ ಚಳವಳಿ ಏನು ಮಾಡ್ತಿದ್ದೀವಿ ಆ ರೀತಿ ಮಾಡ್ತೀವಿ ಅನ್ನೋದು ಒಂದು ಉದ್ದೇಶ ಇದರಲ್ಲಿದೆ. ಎರಡನೇದು, ಮೊನ್ನೆ ಯೋಗೇಂದ್ರ ಯಾದವ್ ಬಂದಾಗ ಭಾಳಷ್ಟು ಪ್ರಸ್ತಾಪ ಮಾಡಿದ್ರು ಅಂಕಿ ಸಂಖ್ಯೆಗಳು ಇಟ್ಕೊಂಡು. ನಮ್ಮ ಗುಲ್ಬರ್ಗಾದಲ್ಲಿ MSP ದಿಲಾವ್ ಶುರುವಾಯಿತು. ರಾಷ್ಟ್ರದ ಸಂಯುಕ್ತ ಕಿಸಾನ್ ಮೋರ್ಚಾ ಪ್ರಧಾನಮಂತ್ರಿಯವರು ರಾಷ್ಟ್ರಪತಿಯ ಭಾಷಣದ ಮೇಲೆ ವಂದನಾ ನಿರ್ಣಯದಲ್ಲಿ ಮಾತಾಡ್ತಾ MSP ಇತ್ತು, ಇದೆ, ಮುಂದೆನೂ ಇರುತ್ತೆ ಅಂತ ಹೇಳಿದ್ರು. ನಿಜ. ಅದು MSP ನರೇಂದ್ರ ಮೋದಿಯವರು ಹುಟ್ಟಾಕದ್ದಲ್ಲ, ಅದು ಭಾಳ ಕೇಂದ್ರ ಸರ್ಕಾರದಲ್ಲಿ ಭಾಳ ವರ್ಷಗಳಿಂದ ಬಂದಿರುವಂಥದ್ದು. ಇದೆ, ಇತ್ತು, ಮುಂದೆ ಇರ್ಬೋದು. ಅದು ನಾವು ಕೇಳ್ತಿರೋದು MSPನ ಶಾಸನಾತ್ಮಕ ರೂಪ ಕೊಡಿ, ಅದಕ್ಕಿಂತ ಕಡಿಮೆ ದರಕ್ಕೆ
ಕೂಗಬಾರ್ದಂಗೆ, ಮಾರಾಟ ಆಗಬಾರ್ದಂತೆ ಶಾಸನ ಮಾಡಿ ಅಂತೇಳಿ ನಾವು 2017ರಿಂದ ಹೇಳ್ತೀವಿ, ಅದಕ್ಕೆ ಹಿಂದಿಂದೂ ಹೇಳ್ತಿದ್ವಿ. ಈ ಸಂಬಂಧ ಅಖಿಲ ಭಾರತ ರೈತ ಸಂಘರ್ಷ ಸಮಿತಿ AAKCC ಏನಿದೆ, ಒಂದು ಖಾಸಗಿ ಬಿಲ್ಲನ್ನು ಕೂಡ ಮಂಡಿಸಿದ್ವಿ ನಾವು. 2 ಖಾಸಗಿ ಬಿಲ್ಲಲ್ಲಿ ಅದು ಒಂದು. ಈಗ ಭಾಳಷ್ಟು ಚರ್ಚೆ ಆಗಿದೆ. ಮತ್ತೊಮ್ಮೆ ಜ್ಞಾಪಿಸುವಂಥದ್ದು, 2012ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದರು ಪ್ರಧಾನಮಂತ್ರಿಗಳು. ಅವರ ಅಧ್ಯಕ್ಷತೆಯಲ್ಲಿ ಈ ಸಂಬಂಧ ಒಂದು ಸಭೆ ಆಗಿದೆ, ಎಲ್ಲ ಮುಖ್ಯಮಂತ್ರಿಗಳು ಸೇರಿ. ರಾಷ್ಟ್ರದಲ್ಲಿ ಬೆಳೀತಿರೋ ಕೃಷಿ ಉತ್ಪನ್ನಗಳಿಗೆ MSPಯನ್ನು ಇನ್ನೂ ಹೆಚ್ಚು ಬೆಳೆಗಳು ವಿಸ್ತರಿಸಬೇಕು ಅನ್ನೋದು ಒಂದು ನಿರ್ಣಯ, ಮತ್ತು ಅದಕ್ಕೆ ಶಾಸನ ಮಾಡಬೇಕು ಅನ್ನೋದು. ಈಗ ನಾವು ಕೇಳೋದು ವೈಜ್ಞಾನಿಕವಾದ ಬೆಲೆ. MSP ಮಿನಿಮಮ್ ಸಪೋರ್ಟ್ ಬೆಲೆ ಅಂದರೆ ವೈಜ್ಞಾನಿಕ ಬೆಲೆ ಅಲ್ಲ. ಲಾಸ್ ಆಗಬಾರ್ದಂಗೆ ಏನೋ ಒಂಚೂರು ಸೇರಿಸಿ ಅಯ್ಯೋ ಪಾಪ ಅಂತ ಕೊಡ್ತಾರಲ್ಲ ಆ ಥರದ್ದು. ಅದಕ್ಕೆ ಶಾಸನ ಮಾಡಿ ಅಂತ ಅವರೇ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದ ಕೇಂದ್ರ ಸರ್ಕಾರಕ್ಕೆ ಅವ್ರ ಸಭೆಯಲ್ಲಿ ನಿರ್ಣಯ ಮಾಡಿ ಕಳಿಸಿದ್ದಾರೆ. ನಾವು ಕೇಳ್ತಿದ್ದ ರೈತರು ಡೆಲ್ಲಿಲಿ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಹೊಡೋದ್ರ ಜೊತೆಗೆ MSPನ ಶಾಸನ ಮಾಡಿ, ಶಾಸನಾತ್ಮಕ ಕೊಡಿ ಅಂತ ಹೇಳ್ತಿದ್ರಲ್ಲಿ ಮುಖ್ಯಮಂತ್ರಿಯಾಗಿ ಏನು ನಿರ್ಧಾರ ಮಾಡಿದ್ರಿ ಅದನ್ನು ಪ್ರಧಾನಮಂತ್ರಿಯಾಗಿ ಜಾರಿ ತನ್ನಿ ಅಂತ ಕೇಳ್ತಿದ್ವಿ. ಅದ್ರ ಬಗ್ಗೆ ಪ್ರಧಾನಮಂತ್ರಿಗಳು ಮಾತಾಡ್ತಿಲ್ಲ. ಇನ್ನೊಂದು ಹೇಳಬೇಕು ಅಂದರೆ 2013ರಲ್ಲಿ ಕಪಿಲ್ ಸಿಬಾಲು ಪಾರ್ಲಿಮೆಂಟ್ರಿ ಅಫೈರ್ಸ್ ಆ್ಯಂಡ್ ಲಾ ಮಿನಿಸ್ಟರ್ ಆಗಿದ್ದರು, ಕಾಂಗ್ರೆಸ್ ಗೌರ್ಮೆಂಟ್ UPA 2. ಆವಾಗ ಇದೇ ಥರ APMC ಆ್ಯಕ್ಟ್ಗೆ ತಿದ್ದುಪಡಿ ತರುವಂಥ ಒಂದು ಕರಡನ್ನು ಮಂಡಿಸಿದ್ರು. ಆಗ BJP ವಿರೋಧ ಪಕ್ಷ, ಶ್ರೀಮತಿ ಸುಷ್ಮಾ ಸ್ವರಾಜ್ ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕಿಯಾಗಿದ್ದು, ಶ್ರೀ ಅರುಣ್ ಜೇಟ್ಲಿ ಅವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿ, ಅವರಿಬ್ಬರು ಇಲ್ಲ. ಅವರಿಬ್ಬರು ಮಾತಾಡಿರೋಂಥದ್ದು ಪಾರ್ಲಿಮೆಂಟ್ರಿ ಡಾಕ್ಯುಮೆಂಟ್ ಇವತ್ತು ಜೀವಂತ ಇದೆ. ನಾವು ಇವತ್ತು ಹೆಂಗೆ ಹೇಳ್ತಿದ್ದೀವಿ ಈ ಕೃಷಿ ಮಸೂದೆಗಳನ್ನ ವಾಪಸ್ ಪಡ್ಕೊಳ್ಳಿ ಅಂತ ಕಾರಣ ಕೇಳ್ತೀವಿ, ನಮಗಿಂತನೂ ಮುಂದುವರೆದು ಚೆನ್ನಾಗಿ ಮಾತಾಡ್ಬಿಟ್ಟಿದ್ದಾರೆ ಅವರು. ರೈತರ ಜುಟ್ಟನ್ನು ಖಾಸಗಿಯವರು ಕೈ ಕೊಡ್ತಿದ್ದೀರಿ, ಇಡೀ ಕೃಷಿ ವ್ಯವಸ್ಥೆನ ಹಾಳು ಮಾಡ್ತಾಯಿದ್ದೀರಿ, ದಳ್ಳಾಳಿ ವ್ಯವಸ್ಥೆ ಒಂದು ಸಾಂಸ್ಥಿಕ ರೂಪದಲ್ಲಿ ಬಂದ್ಬಿಟ್ಟಿದೆ, ದಳ್ಳಾಳರಿಗೂ ನಮ್ಮ ರೈತರಿಗೂ ಒಂದು ನಂಟಸ್ತಿಗೆ ಇದೆ, ಸಂಬಂಧ ಇದೆ. ಮದುವೆ ಮುಂಜಿಗೆ ಸಾಲ ಕೊಡ್ತಾರೆ, ಕಷ್ಟ ಅಂದರೆ ಸಾಲ ಕೊಡ್ತಾರೆ. ಅದರಿಂದ ರೈತರಿಗೂ ಕೂಡ ದಳ್ಳಾಳಿಗಳು ಅವಿನಾವ ಸಂಬಂಧ ಇದೆ. ಅದರಿಂದ ಆ ವ್ಯವಸ್ಥೆ ಹಾಳು ಮಾಡಿಬಿಡಿ. ದಳ್ಳಾಳಿಗಳ ಪರನೂ ಕೂಡ ಮಾತಾಡಿದ್ದಾರೆ ಅವರು. ಮತ್ತು ಭಾಳಷ್ಟು ಲಕ್ಷಾಂತರ ಇದರಲ್ಲಿ ಉದ್ಯೋಗಗಳಿದ್ದಾವೆ, ಹಾಳು ಮಾಡಬೇಡಿ ಅಂತ ಬಲವಾಗಿ ವಿರೋಧ ಮಾಡಿ ಅದನ್ನು ಅವತ್ತು ಆ ಕರಡು ವಾಪಸ್ ತಗೊಳ್ಳೋಕ್ಕೆ ಅವ್ರು ಕಾರಣ ಆಗಿದ್ದಾರೆ. ಅದಕ್ಕೆ ನಾವು ಮೆತ್ತೀವಿ ಆ ಸಂದರ್ಭದಲ್ಲಿ. ಆದರೆ ಇವತ್ತು BJP ಮತ್ತು RSS ಕಾರ್ಯಕರ್ತರು ತುಂಬ ಸಾಹಿತ್ಯಬದ್ಧವಾಗಿ ಕನ್ನಡದ ಸಾಹಿತ್ಯನ ಚೆನ್ನಾಗಿ ಜೋಡಿಸಿ ಒಳ್ಳೆಯ ಸುಂದರವಾದ ಪುಸ್ತಕಗಳನ್ನು ಮುದ್ರಣ ಮಾಡಿ ಹಳ್ಳಿಗೆ ಹೋಗಿ ಇದರಿಂದ ನೀವು ರೈತರು ಅರ್ಕಲ್ ಚಡ್ಡಿ ಹಾಕೊಂಡಿದ್ದೀರಿ, ಅರ್ಕಲ್ ಚಪ್ಪಲಿ ಹಾಕೊಂಡಿದ್ದೀರಿ, ಇನ್ಮೇಲೆಲ್ಲ ಏರೋಪ್ಲೇನಲ್ಲಿ ತಿರುಗಾಡ್ಬೋದು, ಆ ಥರ ಬೆಲೆ ಕೊಡ್ತೀವಿ ಅನ್ನೋ ಸುಳ್ಳನ್ನು ಹೇಳ್ತಾ ಇದ್ದಾರೆ. ನಾವು RSS ಮತ್ತು BJP ಅವರು ಪ್ರಶ್ನೆ ಮಾಡ್ತಿರೋದು 2013 7 ವರ್ಷ 8 ವರ್ಷ ಆಗಿದೆ. ಈಗ ಆವಾಗ ಇದ್ದಂಥ ನಿಲುವು ಈಗ ಯಾಕೆ ನಿಮ್ಮ ಪಕ್ಷದ ಬದಲಾಯಿತು ಅನ್ನೋದು ಜನರ ಮುಂದೆ ಹೇಳಿ ಅಂತ ಹೇಳ್ತೀವಿ. ಇದೆಲ್ಲ ಕೂಡ ನಮ್ಮ ಹೋರಾಡ್ತಾ ಇರೋದು. ಈ ಕಾರಣಕ್ಕೆ MSP ದಿಲಾವ್ ಅನ್ನೋ ಚಳವಳಿಯನ್ನು ಸಂಯುಕ್ತ ಕಿಸಾನ್ ಮೋರ್ಚಾ ಇಂಡಿಯಾದಲ್ಲೇ ಶುರು ಮಾಡಿದೆ, ರಾಷ್ಟ್ರಾದ್ಯಂತ. ಕರ್ನಾಟಕದಿಂದ ಈ ತಿಂಗಳು 5ರಲ್ಲಿ ಗುಲ್ಬರ್ಗದಲ್ಲಿ ಚಾಲನೆ ಕೊಟ್ಟರು ಯೋಗೇಂದ್ರ ಯಾದವ್ ಮತ್ತು ಇನ್ನಿಬ್ಬರು ರೈತ ಮುಖಂಡರು ಬಂದಿರು, ಪಂಜಾಬ್ನವರು ಬಂದಿರು, ಹರಿಯಾಣದವರು ಬಂದಿರು. 6ನೇ ತಾರೀಕು ನಾವು ಬಳ್ಳಾರಿಯಲ್ಲಿ ಮಾಡಿದ್ವಿ, 7ನೇ ತಾರೀಕು ಮಾಧ್ಯಮದ ಸಂವಾದದಲ್ಲೆಲ್ಲ ಮಾತಾಡಿದ್ವಿ. ನೋಡಿ, ಅದಕ್ಕೊಂದು ಸರ್ಕಾರ 2019-20ರಲ್ಲಿ ಯಾವ ಬೆಳೆ ಎಷ್ಟು ಈಲ್ಡ್ ಅನ್ನೋದು ರಿಪೋರ್ಟ್ ಕೊಟ್ಟಿದೆ. ಅಗ್ರಿಕಲ್ಚರ್ ಇಲಾಖೆ ಆಗ್ಬೋದು, ಹಾರ್ಟಿಕಲ್ಚರ್ ಇಲಾಖೆ ಆಗ್ಬೋದು. RMCಲಿ ಎಷ್ಟು ಮಾರಾಟ ಆಗಿದೆ ಅಂತಿದೆ, 36% ಮಾರಾಟ ಆಗಿದೆ. ಒಟ್ಟು ಉತ್ಪಾದನೆ ಈಲ್ಡಲ್ಲಿ 36% RMCಲಿ ಮಾರಾಟ ಆಗಿದೆ. 13 ಬೆಳೆಗಳಿಗೆ MSP ದೊರೀತದೆ ಕರ್ನಾಟಕದಲ್ಲಿ. 2 ಬೆಳೆ ಬಿಟ್ಟರೆ, ತೊಗರಿ ಮತ್ತಿತರ ಬೆಳೆಗಳು ಬಿಟ್ಟರೆ MSP ರೀಚ್ ಆಗುವಂಥ ಯಾವುದೇ ಬೆಲೆ ಸಿಕ್ಕಿಲ್ಲ ನಮಗೆ. ಆದರೆ MSP ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮನ್ ಕಿ ಬಾತಲ್ಲಿ ಮತ್ತು ನಮ್ಮ ಮಾಧ್ಯಮಗಳು, TV ಮಾಧ್ಯಮಗಳಂತೂ ದೊಡ್ಡದಾಗಿ ರೈತರ ಆದಾಯ ಡಬಲ್ ಆಗುತ್ತೆ, ಇಷ್ಟಿಷ್ಟು MSP ಮಾಡಿಬಿಟ್ಟಿದ್ದಾರೆ ಅಂತ ದೊಡ್ಡದಾಗಿ 20-30 ಸಾರಿ ತೋರಿಸಿದ್ರು ನಮಗೆಲ್ಲ. ಆ MSPಗೆ ಹೋಲಿಸಿದ್ರೆ ಬರೀ 13 ಬೆಳೆಗೆ 36% ಒಟ್ಟು ಈಲ್ಡಲ್ಲಿ ಬಿಟ್ಟಿರೋದಕ್ಕೆ 3,111 ಕೋಟಿ ರೂಪಾಯಿ ನಷ್ಟ ಆಗಿದೆ. 2019-20 ಒಂದೇ ವರ್ಷದಲ್ಲಿ 3,111 ಕೋಟಿ ರೂಪಾಯಿ ನಷ್ಟ ಆಗಿದೆ. ನಮ್ಮ ರೆಡ್ಡಿಯವರು ಸ್ವಾಮಿನಾಥನ್ ಅವರು C2+50%, ಕಾಸ್ಟ್ ಪ್ಲಸ್ 50%. ಸ್ವಾಮಿನಾಥನ್ ವರದಿಯನ್ನು ಇವರೇ ಜಾರಿ ತರ್ತೀವಿ ಅಂತ ಹೇಳಿದರು 2014ರಲ್ಲಿ. ಅದಕ್ಕೆ ಹೋಲಿಕೆ ಮಾಡಿದ್ರೆ ಈ 13 ಬೆಳೆಗೆ ಕರ್ನಾಟಕದಲ್ಲಿ 20,331 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. 20,331 ಕೋಟಿ, 36% ಬಿಟ್ಟಿರೋದು, 1/3. ಇನ್ನು 2/3 ಲೆಕ್ಕ ಹಾಕಿದ್ರೆ 65-70 ಸಾವಿರ ಕೋಟಿ ರೈತರ ನಷ್ಟ ಆಗ್ತಾಯಿದೆ. ಇವೆಲ್ಲವೂ ಕೂಡ ನಾವು ಇವತ್ತು ಈ ಕಿಸಾನ್ ಸಂಯುಕ್ತ ಮೋರ್ಚಾ ಆಗ್ಬೋದು ಅಥವಾ ಸಂಯುಕ್ತ ಹೋರಾಟ ಆಗ್ಬೋದು, ರಾಷ್ಟ್ರಾದ್ಯಂತ ಮಾಡ್ತಾ ರಾಜ್ಯದಲ್ಲಿ ಇವೆಲ್ಲವೂ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಇವು. ಅದು ನಿರಂತರವಾಗಿ
ಈ 22ನೇ ತಾರೀಕು ಏನು ಕಾರ್ಯಕ್ರಮ ಇದ್ದರೂ ಕೂಡ 100ಕ್ಕಿಂತ ಹೆಚ್ಚು ತಾಲೂಕಲ್ಲಿ ಪ್ರತಿ ಹಳ್ಳಿಗೆ ಹೋಗುವಂಥದ್ದು, ಅಲ್ಲಿ ಜಾಥಾ ಮಾಡೋವಂಥದ್ದು, ಜಾಗೃತಿ ಮೂಡಿಸೋವಂಥದ್ದು, ತಾಲೂಕು ಮಟ್ಟ ಸಭೆಗಳು ಸಮಾರಂಭಗಳು ಮಾಡೋವಂಥ ಕೆಲಸಗಳು ನಡೀತದೆ. ಅಂದರೆ ಈ ಹೋರಾಟ 22ಕ್ಕೆ ಇದ್ದರೂ ಕೂಡ ನಿರಂತರವಾಗಿ ಇದನ್ನು ಮುಂದುವರಿಸಿ MSP ಶಾಸನಾತ್ಮಕವಾಗಿ ಬರಬೇಕು ಮತ್ತು ಈ 3 ಕಾಯ್ದೆಗಳು ಅಧಿಕೃತವಾಗಿ ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ವಾಪಸ್ ತಗೊಂಡು ಅಂತ. ಈಗ ತಾತ್ಕಾಲಿಕ ಸ್ಥಗಿತ ಮಾಡಿದರೆ ಆಗಬೇಕಾದಂಥದ್ದು. ಮತ್ತು ನಮ್ಮ ರಾಜ್ಯ ಸರ್ಕಾರ ಭೂ ಸುಧಾರಣೆ ಕಾಯ್ದಿದ್ದು ಪರಿಣಾಮ ಗೊತ್ತಿದೆ, ಚರ್ಚೆ ಆಗಿದೆ. APMC ಆ್ಯಕ್ಟ್ ಸೆಕ್ಷನ್ 8ಗೆ ಸಬ್ ಕ್ಲಾಸ್ 2 ಮಾಡಿ 2ನ ಇನ್ಸರ್ಟ್ ಮಾಡಿದ್ದಾರೆ. ಸಬ್ ಕ್ಲಾಸ್ 2 ಮಾಡಿದರೆ 8ಗೆ ತಿದ್ದುಪಡಿ ಮಾಡಿ ಸಬ್ ಕ್ಲಾಸ್ 2ನ ಇನ್ಸರ್ಟ್ ಮಾಡಿದ್ದಾರೆ. ಕಾರ್ಮಿಕ ಕಾಯ್ದೆ ತಿದ್ದುಪಡಿ ಮಾಡೋಕ್ಕೆ ಹೊರಟಿದ್ದಾರೆ. ಮತ್ತು ಕೌಸ್ಲ್ಯಾಟರ್ ಆ್ಯಕ್ಟು ಒಂದು ನೋಡಿದವ್ರಿಗೆ ಹೆಂಗೆ ಅನಿಸುತ್ತೆ, ನೋಡೋ ಒಳ್ಳೆಯದು, ಭಾವನಾತ್ಮಕವಾಗಿರೋದು. ನಿಜವಾಗಿ ರೈತರಾಗಿರೋರೆಲ್ಲ ನಾವು ಅನುಭವಿಸ್ತೀವಿ. ಹಸು ಸಾಕಿದವನಿಗೆ ಕಷ್ಟ ಗೊತ್ತಿರೋದು ಸಾಕಂಥದ್ದು. ರೈತರಿಗೆ ಸಂಬಂಧ ನೇರ ಇರೋಂಥದ್ದು, ಅದು ರೈತ ವಿರೋಧಿ ಆದಂಥದ್ದು. ಅತ್ಯಂತ ರೈತರು ಮುಂದೊಂದು ದಿನ ದನನೇ ಸಾಕಬಾರ್ದು ಅಂತ ಒಂದು ಇದಕ್ಕೆ ಹೋಗ್ತದೆ. ಅದರಿಂದ ಗಂಜಲದ ವಾಸನೆ ಗೊತ್ತಿಲ್ಲದವರು, ತೊಪ್ಪೆ ಬೆರಣಿ ತಡೆದಂಥವ್ರು, ಕೃಷಿ ಬೆವರನ್ನು ವಾಸನೆಯೇ ಗೊತ್ತಿಲ್ಲದಂಥವ್ರು ಗೋರಕ್ಷಣೆ ಬಗ್ಗೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಅದನ್ನ ಪೂರ್ತಿ ರೈತ ಸಮುದಾಯ ಮೊದಲಿಂದ ವಿರೋಧ ಮಾಡುತ್ತೆ, ಈಗಲೂ ವಿರೋಧ ಮಾಡುತ್ತೆ. ಅದನ್ನು ವಾಪಸ್ ಪಡೆಯಲೇಬೇಕು ಅನ್ನೋದು ಕೂಡ ಒಂದು ಒತ್ತೆ ಆಗುತ್ತೆ. ಇವು A-B ಮಾಡ್ಕೊಂಡಿವೆ. ಕೇಂದ್ರ ಸರ್ಕಾರದ ಮಸೂದೆಗಳ ವಿರುದ್ಧ ರಾಜ್ಯ ಸರ್ಕಾರದ ರೈತ ವಿರೋಧಿ ಮಸೂದೆಗಳು, ಕಾರ್ಮಿಕ ವಿರೋಧಿ ಮಸೂದೆಗಳು, ಮತ್ತು ಮೂರನೇ ಪಟ್ಟಿ ಹೊಂದಿದೆ ನಮಗೆ. ಕರ್ನಾಟಕ 21 ವರ್ಷದ ಇದನ್ನು ಅಧ್ಯಯನ ಮಾಡಿದಾಗ 14 ವರ್ಷ ಸತತವಾಗಿ ಬರಗಾಲದಲ್ಲಿದ್ದೀವಿ. ಅದು 50 ಬಾಕಿಂತ ಹೆಚ್ಚಿರ್ಬೋದು. ಕೆಲವು ತಾಲೂಕಲ್ಲಿ ಬರ ಇಲ್ಲೇ ಇರ್ಬೋದು. ಅದು ಹೆಚ್ಚು ತಾಲೂಕು 14 ವರ್ಷ ಬರ, 3 ವರ್ಷ ಪ್ರವಾಹವನ್ನು ನಾವು ಎದುರಿಸಿದ್ದೀವಿ. ಕರ್ನಾಟಕದ ರೈತರು ಮತ್ತು ಉಪಕಸುಬು ಮಾಡೋ ಕೃಷಿಗೆ ಮತ್ತು ಸಣ್ಣ ಪುಟ್ಟ ವ್ಯಾಪಾರಿಗಳು ಒಟ್ಟು ಗ್ರಾಮೀಣ ಎಕಾನಮಿನ ಭಾಳಷ್ಟು ಹದಗೆಡಿಸಿದೆ ಮತ್ತು ಕುಂದುಂಟು ಮಾಡಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಹೇಳ್ದಂಗೆ ನಡ್ಕೊಂಡಿಲ್ಲ, ರಾಜ್ಯ ಸರ್ಕಾರ ಹೇಳ್ದಂಗೆ ನಡ್ಕೊಂಡಿಲ್ಲ. ಕೋಟ್ಯಾಂತರ ರೂಪಾಯಿ ವಿಮೆ ತುಂಬಿ ಪ್ರಧಾನಮಂತ್ರಿ ಫಸಲ್ ಬಿಮೆ ದೋಖಾದು ನಮ್ಮ ಸಾಯಿನಾಥನ್ ಬರೀತಿದ್ರು, ರಫಲ್ ಹಗರಣಕ್ಕಿಂತ ದೊಡ್ಡ ಹಗರಣ ಅಂತ ಬರೀತಿದ್ರು. ಅದು ಕೋಟ್ಯಾಂತರ ದುಡ್ಡು ವಾಪಸ್ ಬರಬೇಕು. ಮತ್ತು ಇಲ್ಲೆಲ್ಲ ಭಾಳಷ್ಟು 23 ಒತ್ತಾಯಗಳಲ್ಲಿದೆ. ರಾಜ್ಯದ ಸ್ಥಳೀಯ ಸಮಸ್ಯೆಗಳನ್ನು ಕೂಡ ಎತ್ಕೊಂಡು 22ರ ಸಮಾವೇಶ ಆಗೋಂಥದ್ದು. ನಾವು 50,000ಕ್ಕಿಂತ ಹೆಚ್ಚು ನಿರೀಕ್ಷೆ ಮಾಡಿದ್ವಿ. ಕೊರೋನಾ ಈಗ ಇರೋದರಿಂದ ಸ್ವಲ್ಪ ಸಂಖ್ಯೆ ಕಡಿಮೆ ಆಗೋದು, ಆದರೆ 25,000ಕ್ಕಿಂತ ಹೆಚ್ಚು ಜನ ಅಂತೂ ಖಂಡಿತ ಇರ್ತಾರೆ. ಅದರಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಕೇಶ್ ಟಿಕಾಯಿತು, ಡಾಕ್ಟರ್ ದರ್ಶನ್ ಪಾಲ್, ಆಮೇಲೆ ಯೋಗೇಂದ್ರ ಯದುವೀರ್ ಸಿಂಗ್ ಎಲ್ಲ ಬರ್ತಾರೆ. ಜೊತೆಗೆ ಎಲ್ಲ ರೈತ ಸಂಘಟನೆಗಳ ಮುಖಂಡರುಗಳು, ದಲಿತ ಸಂಘಟನೆಯ ಮುಖಂಡರುಗಳು, ಕಾರ್ಮಿಕ ಸಂಘಟನೆಯ ಮುಖಂಡರುಗಳು, ಇಡೀ ಕರ್ನಾಟಕದ ಇವತ್ತು ಏನು ವಿಜಯನಗರ ಸೇರಿಸಿ 31 ಜಿಲ್ಲೆ, 30 ಜಿಲ್ಲೆಯಿಂದಲೂ ಕೂಡ ರೈತರು, ಕಾರ್ಮಿಕರು, ದಲಿತರು ಎಲ್ಲರೂ ಬರ್ತಾಯಿದ್ದಾರೆ. ಒಂದು ದೊಡ್ಡ ಹೋರಾಟವನ್ನು ಸೆಪ್ಟೆಂಬರಿಂದ ಶುರು ಮಾಡಿದ್ವಿ. ಇದೊಂದು ವಿಧಾನಸಭಾ ಅಧಿವೇಶನದಲ್ಲಿ ಹೇಳ್ತಿದ್ವಿ, ಮುಂದುವರೆದು ಹೋರಾಟ ಅಂತೂ ಇವ್ರು ವಾಪಸ್ ಪಡ್ಕೊತಾರೋ ಬಿಡ್ತಾರೋ, ನಾವಂತೂ ಜಾರಿಗೆ ಅವಕಾಶ ಕೊಡಲ್ಲ. ಯಾವ ಈ ಜನಕ್ಕೆ ಮೋಸ ಮಾಡ್ತಿದ್ದಾರೋ ನಾವು ಕೇಳದೇರು ಕೊಡ್ತೇವೆ. ನಾವು 40 ವರ್ಷದಿಂದ ಕೇಳ್ತಿದ್ದೀವಿ, ನಮ್ಗೆ ಅದು ಮಾಡಿ ಇದು ಕೊಡಿ ಬದುಕಿಗೆ ಅಂತ. ಇವೆಲ್ಲ ಅದನ್ನ ಯಾವುದೂ ಕೊಡ್ತಾ ಇಲ್ಲ. ನಾವು ಯಾವುದು ಬೇಡ ಅಂತೀವಿ ಅದು ಕೂಡ ಮಾಡೋಕ್ಕೆ ಕೊಡ್ತಾರೆ. ಅದರಿಂದ ನಾವು ಬೇಡ ಅನ್ನೋದನ್ನ ನಾವು ಈಸ್ಕೊಳ್ಳೋಕ್ಕೆ ನಾವು ತಯಾರಿಲ್ಲ. ಕೊನೆಗೆ ಇದು ಪೊಲಿಟಿಕಲ್ ಥ್ರೆಟನ್ ಕೊಡೋದೇ ನಮ್ಮ ಉದ್ದೇಶ. ಪೊಲಿಟಿಕಲ್ ಥ್ರೆಟನ್ ಕೊಡ್ತೀವಿ. ಪ್ಯಾಸಿಸ್ಟು ಏನು ಈ ಪ್ಯಾಸಿಸ್ಟ್ ಮನೋಭಾವ ಸರ್ಕಾರ ಮತ್ತು ಬಂಡವಾಳಶಾಹಿಗಳು ಇಬ್ಬರು ಜೋಡೇ ನಡೀತಾ ಇರ್ತವೆ. ಇದರಿಂದ ನಮ್ಮ ಶ್ರಮಿಕರಿಗಂತೂ ಯಾವುದೇ ರೀತಿಯೂ ಒಳ್ಳೆಯದು ನಿರೀಕ್ಷೆ ಮಾಡೋಕ್ಕಲ್ಲ. ಭಾರತ ದೇಶದ ಸಾರ್ವಭೌಮತ್ವ ಚ್ಯುತಿತತೆ ಇದ್ದರೆ ಅದರಿಂದ ಇವರು ರಾಜಕೀಯ ಥ್ರೆಟನ್ ಕೊಡಬೇಕು. ಇವ್ರಿಗೆ ಅಧಿಕಾರದ ಕಿತ್ತೋಗೋದೇ ನಮ್ಮ ಕೆಲಸ, ರೈತರದು ಮತ್ತು ಕಾರ್ಮಿಕರದು ಅನ್ನೋಂಥದ್ದೇ ಈ ಮೂವ್ಮೆಂಟ್ ತಗೊಂಡು ಹೋಗ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.